ಪಂಚಮುಖಿ ಆಂಜನೇಯನ ಕಥೆಯು ರಾಮಾಯಣದ ಯುದ್ಧದ ಸಮಯದಲ್ಲಿ ಅಹಿಮಹಿರಾವಣರ ಸಂಹಾರಕ್ಕಾಗಿ ಹನುಮಂತನು 5 ವಿಭಿನ್ನ ರೂಪಗಳನ್ನು ತಾಳಿ ದಕ್ಷಿಣ, ಉತ್ತರ, ಪಶ್ಚಿಮ, ಪೂರ್ವ ಮತ್ತು ಆಕಾಶದ ಕಡೆಗೆ ಮುಖ ಮಾಡಿ ಪಾತಾಳ ಲೋಕದ ಬಾಗಿಲನ್ನು ಮುಚ್ಚಿ ರಾಕ್ಷಸರನ್ನು ಸಂಹರಿಸಿದ ಪೌರಾಣಿಕ ಘಟನೆಯಾಗಿದೆ. ಈ ವಿಶಿಷ್ಟ ರೂಪವು ಹನುಮಾನ್, ನರಸಿಂಹ, ಗರುಡ, ವರಾಹ ಮತ್ತು ಹಯಗ್ರೀವ ಮುಖಗಳನ್ನು ಒಳಗೊಂಡಿದೆ. ಅಹಿರಾವಣ ಯಾರು? ರಾವಣನ ಮಗ ಇಂದ್ರಜಿತ್ ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟಾಗ ಅವನು ಸೇಡು ತೀರಿಸಿಕೊಳ್ಳಲು ಬಯಸಿದನು. ಅವನು ಪಾತಾಳದಿಂದ ಅಹಿರಾವಣನನ್ನು ಕರೆಸಿದನು. ರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಸೆರೆಹಿಡಿಯಲು ಅವನನ್ನು ಮನವೊಲಿಸಿದನು. ವಿಭೀಷಣ ಮತ್ತು ಹನುಮಂತನ ಪ್ರಯತ್ನಗಳ ಹೊರತಾಗಿಯೂ ಅಹಿರಾವಣನು ವಿವಿಧ ವೇಷಗಳು ಮತ್ತು ಭ್ರಮೆಗಳನ್ನು ಬಳಸಿ ರಾಮ ಮತ್ತು ಲಕ್ಷ್ಮಣನನ್ನು ಅಪಹರಿಸಿದನು. ಅವರ ಕಣ್ಮರೆಯಾದುದನ್ನು ಕಂಡುಕೊಂಡ ಹನುಮಂತನು ಅವರನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಪಾತಾಳ ಲೋಕದ ದ್ವಾರಪಾಲಕ ಮಕರಧ್ವಜ ಲಂಕೆಯನ್ನು ಹೊತ್ತಿಸಿ ಹಿಂತಿರುಗುತ್ತಿದ್ದಾಗ ಹನುಮ ಬೆವರಿನ ಒಂದು ಹನಿ ಸಾಗರದಲ್ಲಿ ಬಿದ್ದಿತು. ಅದು ಒಂದು ದೊಡ್ಡ ಮೊಸಳೆಯ ಬಾಯಿಗೆ ಬಿದ್ದಿತು. ಪಾತಾಳ ಲೋಕದ ನಿವಾಸಿಗಳು ಮೊಸಳೆಯನ್ನು ಸೆರೆಹಿಡಿದರು. ಆ ಮೊಸಳೆಯ ಹೊಟ್ಟೆಯನ್ನು ಛೇದಿಸಿದಾಗ ಮಕರಧ್ವಜ ಎಂಬ ಅದ್ಭುತ ಜೀವಿಯನ್ನು ಅವರು ಕಂಡುಕೊಂಡರು. ಮಕರಧ್ವಜನ ಅಸಾಧಾರಣ ಬುದ್ಧಿಶಕ್ತಿ ಮತ್ತು ಶಕ್ತಿಯನ್ನು ಗುರುತಿಸಿದ ಪಾತಾಳ ಲೋಕದ ಆಡಳಿತಗಾರ ಅಹಿರಾವಣನು ಅವನನ್ನು ತನ್ನ ಅರಮನೆಯ ರಕ್ಷಕನನ್ನಾಗಿ ನೇಮಿಸಿದನು. ಹನುಮಂತನು ಅಹಿರಾವಣನ ಅರಮನೆಯನ್ನು ಪ್ರವೇಶಿಸಲು ಪ್ರಯತ್ನಿಸಿದಾಗ ಮಕರಧ್ವಜನು ಅವನನ್ನು ಅಡ್ಡಗಟ್ಟಿದನು. ಹನುಮನು ಕುತೂಹಲಗೊಂಡು ಪರಿಚಯವನ್ನು ಕೇಳಿದನು. ಮಕರಧ್ವಜನು ತನ್ನನ್ನು ಪಾತಾಳ ಲೋಕದ ವೀರ ರಕ್ಷಕನೆಂದು ಘೋಷಿಸಿಕೊಂಡನು. ಅವನು ಹನುಮ ಹೆಮ್ಮೆಯ ಮಗನೆಂದು ಸಹ ಹೇಳಿಕೊಂಡನು. ನಂತರ ಹನುಮಂತನು ಧ್ಯಾನದಲ್ಲಿ ಮುಳುಗಿದನು. ಮಕರಧ್ವಜನ ಮೂಲದ ಬಗ್ಗೆ ಜ್ಞಾನೋದಯವನ್ನು ಬಯಸಿದನು ಮತ್ತು ಸತ್ಯವನ್ನು ಬಹಿರಂಗಪಡಿಸಿದನು. ತನ್ನ ಯಜಮಾನನ ಆಶಯಗಳನ್ನು ಎತ್ತಿಹಿಡಿಯಲು ಮಕರಧ್ವಜನು ಅರಮನೆಗೆ ಪ್ರವೇಶವನ್ನು ನೀಡುವ ಮೊದಲು ಹನುಮನನ್ನು ದ್ವಂದ್ವಯುದ್ಧಕ್ಕೆ ಸವಾಲು ಹಾಕಿದನು. ಹನುಮಂತನು ಅವನಿಗೆ ತನ್ನ ಆಶೀರ್ವಾದಗಳನ್ನು ನೀಡಿದನು. ಇಬ್ಬರೂ ಭೀಕರ ಯುದ್ಧದಲ್ಲಿ ತೊಡಗಿದರು. ಇದರ ಪರಿಣಾಮವಾಗಿ ಹನುಮಂತನು ವಿಜಯಶಾಲಿಯಾದನು. ಅಹಿರಾವಣನ ಅಂತ್ಯ. ವಿಭೀಷಣನು ಹನುಮನಿಗೆ ಅಹಿರಾವಣನ ಶಕ್ತಿಯ ಮೂಲದ ಬಗ್ಗೆ ತಿಳಿಸಿದ್ದನು. ಅದು ಪಾತಾಳ ಲೋಕದ 5 ದೀಪಗಳಿಂದ ಬಂದಿತು. ಈ ದೀಪಗಳು 5 ದಿಕ್ಕುಗಳತ್ತ ಮುಖ ಮಾಡಿದ್ದವು. ಅವನ ಮಾಂತ್ರಿಕ ಶಕ್ತಿಯನ್ನು ಕೊನೆಗೊಳಿಸಲು ಎಲ್ಲಾ 5 ದೀಪಗಳನ್ನು ಒಂದೇ ಉಸಿರಿನಲ್ಲಿ ನಂದಿಸಬೇಕಾಗಿತ್ತು. ಈ ಅಸಾಧ್ಯವೆಂದು ತೋರುವ ಕೆಲಸವನ್ನು ಸಾಧಿಸಲು ಹನುಮನು ಪಂಚಮುಖಿ ರೂಪವನ್ನು ತೆಗೆದುಕೊಂಡು ಒಂದೇ ಉಸಿರಿನಲ್ಲಿ ದೀಪಗಳನ್ನು ಊದುತ್ತಾನೆ. ಪಂಚಮುಖಿ ಹನುಮಂತನು ಅಹಿರಾವಣನೊಂದಿಗಿನ ಭೀಕರ ಯುದ್ಧದಲ್ಲಿ ಹನುಮಂತನು ವಿಜಯಶಾಲಿಯಾದನು. ಪಾತಾಳದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಅವನ ಹಿಡಿತದಿಂದ ಬಿಡಿಸುವಲ್ಲಿ ಅವನು ಯಶಸ್ವಿಯಾದನು. ಪಂಚಮುಖಿ ಅವತಾರ. ಹನುಮಾನ್ ಪೂರ್ವ ಮುಖ, ದುಷ್ಟಶಕ್ತಿಗಳ ನಾಶ ಮತ್ತು ಭಕ್ತರ ರಕ್ಷಣೆ. ನರಸಿಂಹ ದಕ್ಷಿಣ ಮುಖ, ಭಯವನ್ನು ಹೋಗಲಾಡಿಸಿ ವಿಜಯವನ್ನು ತಂದುಕೊಡುವುದು. ಗರುಡ ಪಶ್ಚಿಮ ಮುಖ, ವಿಷ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿರ್ನಾಮ ಮಾಡುವುದು. ವರಾಹ ಉತ್ತರ ಮುಖ, ದಾರಿದ್ರ್ಯವನ್ನು ಹೋಗಲಾಡಿಸಿ ಸಮೃದ್ಧಿಯನ್ನು ನೀಡುವುದು. ಹಯಗ್ರೀವ ಆಕಾಶ ಮುಖ, ಮೇಲ್ಮುಖ, ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ನೀಡುವುದು.